ಫಸ್ಟ್ ಡೇ ವೆನ್ ದಿಸ್ ಇನ್ಸಿಡೆಂಟ್ ಹ್ಯಾಪಂಡ್ ಆವಾಗ ನಮಗೆ ಇನಿಷಿಯಲ್ ಸ್ಟೇಜಲ್ಲಿ ಯಾವುದು ಮಾಹಿತಿ ಇರಲಿಲ್ಲ. ಆದರೆ ನಾವು ಕೆಲವು ಇಂಟೆಲಿಜೆನ್ಸ್ ಮತ್ತು ಟೆಕ್ನಾಲಜಿದು ಬಳಕೆ ಮಾಡಿ ವಿ ಆರ್ ಏಬಲ್ ಟು ಗೆಟ್ ಸಮ್ ಕ್ಲೂಸ್. ಆದ ನಂತರ ಮುಖ್ಯವಾಗಿ ನಮ್ಮದು ಹ್ಯೂಮನ್ ಇಂಟೆಲಿಜೆನ್ಸ್ ನಮ್ಮ ಕ್ರೈಮ್ ಕಾನ್ಸ್ಟೇಬಲ್ಸ್ ಮತ್ತು ಬೇರೆ ಬೇರೆ ಸ್ಟೇಟ್ಸಲ್ಲಿ ನಮ್ಮ ಕಾಂಟ್ಯಾಕ್ಟ್ಸ್ ಮುಖಾಂತರ ವಿ ಆರ್ ಏಬಲ್ ಟು ಟ್ರ್ಯಾಕ್ ಡೌನ್ ಸರ್ಟನ್ ನೇಮ್ಸ್. ಆದ ನಂತರ ನಾವು ಇದರದ್ದು ಇನ್ನೂ ಸ್ವಲ್ಪ ವಿಸ್ತೃತವಾಗಿ ಅವ್ರ ಮೇಲೆ ಕೆಲಸ ಮಾಡಿ we were able to find out the locations. Then I don't want to disclose the methodology, but we were constantly changing the accused. Sir, ಇದರಲ್ಲಿ ಖಾಲಿ ಅಷ್ಟೇ ಜನ ಇದ್ರೆ ಅಥವಾ ತುಂಬ ದೊಡ್ಡ ಗ್ಯಾಂಗ್ ಇದೆ? ಈಗ ಸದ್ಯಕ್ಕೆ ಇದರ ಮಾಹಿತಿ ನಮ್ಮ ಹತ್ರ ಇಲ್ಲ. ಯಾಕಂದರೆ ಒನ್ಸ್ ವಿ ಟೇಕ್ ದ ಅಕ್ಯೂಸ್ ಇನ್ ಪೊಲೀಸ್ ಕಸ್ಟಡಿ ಆದ ನಂತರ ಡಿಟೇಲ್ ಇಂಟ್ರೋಗೇಷನ್ ಆಧಾರ ಮೇಲೆ ಇವರು ಇದಕ್ಕಿಂತ ಮುಂಚೆ ಎಲ್ಲೆಲ್ಲಿ ಅಫೆನ್ಸ್ ಮಾಡಿದ್ದಾರೆ ಮತ್ತು ಯಾವ ರೀತಿ ಅವರು ಈ ಕೃತ್ಯಗೆ ಒಂದು ನಡೆಸ್ಕೊಂಡಿದ್ದಾರೆ ಅದು ಎಲ್ಲ ನಮಗೆ ಆವಾಗ ಗೊತ್ತಾಗ್ತದೆ. ಸರ್, ಏನೆಲ್ಲ ಇದು ವೆಪನ್ಸ್ ರಿಕವರಿ ಆಗಿದೆ? ಸೊ ಈಗ ಸದ್ಯಕ್ಕೆ ಒಂದು ತಲ್ವಾರ್ ಮತ್ತು ಪಿಸ್ಟಲ್ ಅಲ್ಲಿಂದ ರಿಕವರ್ ಆಗಿದೆ. ಸರ್, ಲೋಕಲ್ ಏನಾದರೂ ಇದೆ? ಅದು ಕೂಡ ಈಗ ನಮಗೆ ಡೌಟ್ ಇದೆ ದಟ್ ಅವ್ರಿಗೆ ಖಂಡಿತ ಲೋಕಲ್ ಸಪೋರ್ಟ್ ಸಿಕ್ಕಿದೆ. ಯಾಕೆಂದರೆ ಎಕ್ಸಾಕ್ಟ್ ಇದೇ ಜಾಗಕ್ಕೆ ಬಂದು ಮಾಡಬೇಕು ಮತ್ತು ಯಾವ ಟೈಮ್ಗೆ ಬಂದು ಮಾಡಬೇಕು ಅದು ವಿದೌಟ್ ಲೋಕಲ್ ಸಪೋರ್ಟ್ ಸ್ವಲ್ಪ ನನಗೆ ಕಷ್ಟ ಅನಿಸ್ತಾ ಇದೆ. ಸೊ ಒನ್ಸ್ ಈ ಆರೋಪಿಗಳಿಗೆ ನಾವು ಪೊಲೀಸ್ ಕಸ್ಟಡಿಗೆ ತಗೊಳ್ತೀವಿ, ನಾಳೆ ನಾಡಿದ್ದು ಆದ ನಂತರ ಇದು ಎಕ್ಸಾಕ್ಟ್ ನಮಗೆ ಘಟನೆಗಳು ಗೊತ್ತಾಗ್ತದೆ. ಥ್ಯಾಂಕ್ ಯು. ಆ್ಯಂಡ್ ಒನ್ ಥಿಂಗ್ ಐ ಮಸ್ಟ್ ಸೇ ದಟ್ ಈ ಪೂರ್ತಿ ನಡುವೆದಲ್ಲಿ ನಮಗೆ ಸ್ಟೇಟ್ ಇಂಟೆಲಿಜೆನ್ಸ್ ಲೆಡ್ ಬೈ ಡೈರೆಕ್ಟರ್ ಮನ್ಯ ಬಾಲ್ಕರ್ ಸರ್ ಆ್ಯಂಡ್ DIG ಸುಧೀರ್ ಕುಮಾರ್ ರೆಡ್ಡಿ ಅವರು ತುಂಬ ನಮಗೆ ಸಹಯೋಗ ಕೊಟ್ಟರು. ಆ್ಯಂಡ್ ಐ ಆಮ್ ರಿಯಲಿ ಥ್ಯಾಂಕ್ಫುಲ್. ದರೋಡೆ ಪ್ರಕರಣದಲ್ಲಿ ಏನು ಡೆವಲಪ್ಮೆಂಟ್ಸ್ ಅರೆಸ್ಟ್? ಸೊ ತಮ್ಮೆಲ್ಲರಿಗೆ ಗೊತ್ತಿರೋ ಹಾಗೆ 3 ದಿವಸ ಹಿಂದೆ 17ನೇ ತಾರೀಕು ಮಧ್ಯಾಹ್ನ ಕೋಟೇಕರ್ ವ್ಯವಸಾಯ ಸಂಘ ಕೋಆಪರೇಟಿವ್ ಸೊಸೈಟಿಯಲ್ಲಿ ಒಂದು ದರೋಡೆ ಪ್ರಕರಣ ದಾಖಲಾಯಿತು. ಸೊ ಆ ದಿವಸ ಸುಮಾರು 4 ಜನ ಅದು ಬ್ಯಾಂಕ್ಗೆ ನುಗ್ಗಿ ಅಲ್ಲಿ ದರೋಡೆ ಮಾಡಿ ಅವರೊಂದು ಕಾರ್ ಮುಖಾಂತರ ಇಲ್ಲಿಂದ ಎಸ್ಕೇಪ್ ಆಗಿದ್ದು. ನಂತರ ನಾವು ಈ ಕೇಸ್ ಉಳ್ಳಾಲ್ ಪೊಲೀಸ್ ಸ್ಟೇಷನ್ದಲ್ಲಿ ದಾಖಲು ಮಾಡಿ ಇನ್ವೆಸ್ಟಿಗೇಷನ್ ಪ್ರಾರಂಭ ಮಾಡಿದ್ದೀವಿ. ಸೊ ಈ ಕೇಸಲ್ಲಿ ಕಳೆದ 3 ದಿವಸದಲ್ಲಿ ನಮ್ಮವರು ತುಂಬ ಒಂದು ಹಾರ್ಡ್ ಎಫರ್ಟ್ಸ್ ಹಾಕಿ ಈ ಕೇಸ್ಗೆ ಡಿಟೆಕ್ಟ್ ಮಾಡಿದ್ದಾರೆ. ಸೊ ಪ್ರಮುಖವಾಗಿ ಇದು ಕೇಸ್ ಪೂರ್ತಿ ಬ್ಲೈಂಡ್ ಕೇಸ್ ಇತ್ತು. ಯಾಕೆಂದರೆ ಇದು ಬ್ಯಾಂಕ್ ಬ್ರಾಂಚ್ಗೆ ಎಂಟರ್ ಆಗುವಾಗ ಅಲ್ಲಿ ಯಾವುದು CCTV ಕ್ಯಾಮ್ರಾ ಇರಲಿಲ್ಲ ಮತ್ತು ಯಾವುದು ಎವಿಡೆನ್ಸ್ ಇರಲಿಲ್ಲ. ಆದರೆ ಅತಿ ಹೆಚ್ಚು ಅಮೌಂಟ್ ಇದು ಬ್ಯಾಂಕ್ ಡಕೈತಿ ಆ್ಯಂಡ್ ಇದು ಸಾಕಷ್ಟು ನಮಗೆ ಇದರಲ್ಲಿ ಅಡ್ವರ್ಸ್ ಕವರೇಜ್ ಆಗಿತ್ತು. ಆ್ಯಂಡ್ ದೇರ್ ವಾಸ್ ಕ್ವೆಶ್ಚನ್ ಮಾರ್ಕ್ ಆನ್ ಅಸ್ ಆಲ್ಸೋ. ಸೊ ಆದರೆ ವಿ ಅಕ್ಸೆಪ್ಟೆಡ್ ದಿಸ್ ಚಾಲೆಂಜ್ ಆ್ಯಂಡ್ ನಮ್ಮೆಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಹಗಲು ರಾತ್ರಿ ಶ್ರಮ ಪಟ್ಟು ಈ ಕೇಸ್ಗೆ ಪತ್ತೆ ಮಾಡಿದ್ದಾರೆ. ಸೊ ಈ ಕೇಸಲ್ಲಿ ಮುಖ್ಯವಾಗಿ ಒಂದು ಬಾಂಬೆ ಬೇಸ್ಡ್ ಗ್ಯಾಂಗ್, ಅದರಲ್ಲಿ ಅವರು ಕೆಲವು 3 ಜನ ತಮಿಳಿಯನ್ಸ್ ಇಲ್ಲಿ ಬಂದು ಕೆಲವು ತಮ್ಮ ಸಹಯೋಗಿಯೊಂದಿಗೆ ಇಲ್ಲಿ ಬಂದು ಈ ದರೋಡೆ ಮಾಡಿ ಆ ದಿವಸ ವಯಾ ಕೇರಳ ತಮಿಳುನಾಡಿಗೆ ಎಸ್ಕೇಪ್ ಆಗಿದ್ದರು. ಸೊ ಅವರ್ ಟೀಮ್ಸ್ ವೆಂಟ್ ಟು ಮುಂಬೈ. ಅಲ್ಲಿಂದ ನಾವು ಮಾಹಿತಿ ಕಲೆಕ್ಟ್ ಮಾಡಿ ಅಗೇನ್ ಒನ್ ಮೋರ್ ಟೀಮ್ ವೆಂಟ್ ಟು ತಮಿಳುನಾಡು ಮತ್ತು ಅಲ್ಲಿ ಕೂಡ ಇನ್ನೊಂದು ಮಾಹಿತಿ ಬಂತು. ಇನ್ನೊಂದು ಟೀಮ್ಗೆ ನಾವು ತಮಿಳುನಾಡಿಗೆ ರೆಪ್ಯೂಟ್ ಮಾಡಿದ್ದೀವಿ. ಸೊ ನಂತರ ಸತತವಾಗಿ ಅವ್ರಿಗೆ ನಾವು ಟೆಕ್ನಾಲಜಿಕಲ್ ಮತ್ತು ಹ್ಯೂಮನ್ ಇಂಟೆಲಿಜೆನ್ಸ್ ಆಧಾರ ಮೇಲೆ ಟ್ರ್ಯಾಕ್ ಮಾಡಿ we were able to zero down on 2 offenders who are the main kingpins. ಸೊ ಮುಖ್ಯವಾಗಿ ಅದರಲ್ಲಿ ಮುರುಗಂಡಿ ಥೇವರ್ ಅಂತ ತಿರುನೆಲ್ವೇಲಿ ನೇಟಿವ್ ಅವನದು ಪಾತ್ರ ಇತ್ತು. ಆ್ಯಸ್ ಆಫ್ ನಾವು ಇಷ್ಟು ನಾವು ಇಂಟ್ರೋಗೇಷನ್ ಮಾಡಿದ್ದೀವಿ. ಅವ್ರದ್ದು ಅದು ಇದರಲ್ಲಿ ಮಾಸ್ಟರ್ ಮೈಂಡ್ ಇತ್ತು. ನಂತರ ಅವ್ರಿಗೆ ಸಹಯೋಗ ಕೊಡೋರು ಮನಿವನನ್ ಈಸ್ ಲೈಕ್ A2 ಅವ್ರದ್ದು ಕ್ಲೋಸ್ ಅಸೋಸಿಯೇಟ್. ಇನ್ನೊಬ್ಬ ಅಸೋಸಿಯೇಟ್ ಅವ್ರ ಜೊತೆಗೆ ಸಿಕ್ಕಿದ್ದಾರೆ ನಮಗೆ ಪ್ರಕಾಶ್ ಎಲಿಯಾಸ್ ಜೋಶುವಾ. ಸೊ ಈ 3 ಜನರಿಗೆ ನಾವು ತಿರುನೆಲ್ವೇಲಿ ಡಿಸ್ಟ್ರಿಕ್ಟ್ 3 ಡಿಫ್ರೆಂಟ್ ಪ್ಲೇಸಿಂದ ಅರೆಸ್ಟ್ ಮಾಡೋಕ್ಕೆ ಸಕ್ಸಸ್ ಆಗಿದ್ದೀವಿ. ಸೊ ಈಗಾಗಲೇ ಅವರು ಅಲ್ಲಿದ್ದಾರೆ ಮತ್ತು ಪ್ರೊಸೆಸ್ ನಡೀತಾ ಉಂಟು. ಆ್ಯಂಡ್ ದೆನ್ ವಿತ್ ದ ಲಿಮಿಟೆಡ್ ಇಂಟರೋಗೇಷನ್ ವಿ ವರ್ ಏಬಲ್ ಟು ಗೆಟ್ ದ ಕಾರ್ ವಿಚ್ ವಾಸ್ ಇನ್ವಾಲ್ವ್ಡ್ ಇನ್ ದ ಆಫೆನ್ಸ್. ದಟ್ ಫಿಯಟ್ ಕಾರ್ ಕೂಡ ನಾವು ಅಲ್ಲಿಂದ ಪತ್ತೆ ಮಾಡಿದ್ದೀವಿ. ಇಟ್ ಈಸ್ MH ಬೇಸ್ಡ್, ಮಹಾರಾಷ್ಟ್ರ ಬೇಸ್ಡ್ ರಿಜಿಸ್ಟ್ರೇಷನ್ ಕಾರ್. ಆ್ಯಂಡ್ A1 ಮುರುಗುಂಡಿ he brought the car from Bombay and he drove to this point and ಅದೇ ಕಾರಲ್ಲಿ ಅಫೆನ್ಸ್ ಮಾಡಿ ಅವನು ತಿರುನೆಲ್ವೇಲಿ ತನಕ ಹೋಗಿತ್ತು. ಜೊತೆಗೆ ಈ ಕೇಸಲ್ಲಿ ವೆಪನ್ ಏನು ಯೂಸ್ ಮಾಡಿದ್ರು ಅದು ಕೂಡ ನಾವು ತಿರುನೆಲ್ವೇಲಿನ ರಿಕವರ್ ಮಾಡಿದ್ದೀವಿ.
ಆ್ಯಂಡ್ ವಿ ಹ್ಯಾವ್ ಬಿನ್ ಏಬಲ್ ಟು ರಿಕವರ್ 2 ಗೋನಿ ಚೀಲಾಸ್. ಯಾವ ಚೀಲಾದಲ್ಲಿ ಅವರು ಜ್ಯುವೆಲ್ರಿ ಐಟಮ್ ಕಳ್ತನ ಮಾಡಿ ಹೋಗಿದ್ರು. ಸೊ ಇನ್ನೂ ಅದರದ್ದು ವ್ಯಾಲ್ಯೂಷನ್ ನಾವು ಮಾಡಿಲ್ಲ, ಅದು ಪಂಚನಾಮೆ ಆದ ನಂತರ ಎಕ್ಸಾಕ್ಟ್ ಗೊತ್ತಾಗ್ತದೆ. ಬಟ್ ಆದರೆ ಆ್ಯಸ್ ಆಫ್ ನಾವು ದ ಮಾಹಿತಿ ಇದೆ ದಟ್ ಗೋನಿ ಚೀಲ ಮತ್ತು ಅದರಲ್ಲಿ ಗೋಲ್ಡ್ ಇದೆ. ಸೊ ದಿಸ್ ಇಸ್ ದ ಅಪ್ಡೇಟ್ ಆ್ಯಸ್ ಆಫ್ ನಾವು ಆ್ಯಂಡ್ ಅವರ್ ಟೀಮ್ಸ್. ತಲ್ವಾರ್ ಬಂಡ ದಪ್ಪ ದಪ್ಪ ತಂದು ಹೋಗ್ತದ ಹೊಸ ತಲ್ವಾರ್ ಪಂಚಾಯತ್ ಇಪ್ಪತ್ತವರೆಗೆ ಹಾಕಿ ಹಾಕಿದ ಗ್ಯಾರಂಟಿ ಅಂತ ಎಂಕ್ಲೇಕ್ ಹೋಯ್ತಾ ಆಯ್ತು ಎಂಕ್ ಮನೆ ಸರ್ ಒರಿ ಸೀದಾ ಉಲ್ಲಾಯ್ ಹೋಯ್ ಸರ್ ಒರಿ ಉಲ್ಲಾಯ್ ಹೋಯ್ ತುಂಬ ಅಂತ ತಿಂಜಾಯ್ ಒಬ್ಬರಿಗೆ ಮೂಲೆ ಇತ್ತು ಎಂಕಲ ಕಾರಣ ಎಂಕಲ ಕೈತಲ್ಲಿ ಉಂಟು ಒರಿ ఒక 2-3 జనం నొప్పిదే ఉంటుంది ఇంచని కానీ ఇంచ పతంది ಮಾಸ್ಕ್ ಮಾತಿಲ್ಲ ಮಾಡ್ತೇವೆ ಬೇರೆ ಮೇಯ್ತವನ್ನ ನಿಂತು ఒక ప్యాంట్ మాత 10 దిన ఫ్యాషనబుల్ ప్యాంట్ ఉంటుంది 10 దిన మాత ఓకే ఓకే 10 దిన మాత ప్యాంట్ పూజ నికల మొబైల్ కొన పైసೆ वीडियो ಕೋಟೆಕರ್ ಸಹಕಾರಿ ಕೋಆಪರೇಟಿವ್ ಸೊಸೈಟಿ ವಿಷಯದಲ್ಲಿ ಇವತ್ತು ಮಧ್ಯಾಹ್ನ ಬಹುಶಃ ಯಾರು ಕೂಡ ಇವತ್ತು ಜನರು ಕಡಿಮೆ ಇದ್ದ ಸಂದರ್ಭದಲ್ಲಿ ಬಂದು ಇವತ್ತು ಬೆದರಿಸಿ ತಲ್ವಾರ್ ಮತ್ತು ಇವತ್ತು ಅವರು ಗನ್ಗಳನ್ನು ತೆಗೆದುಕೊಂಡು ಬಂದು ಬೆದರಿಸಿ ರೂಢಿ ಮಾಡಿ ರೆಕಾರ್ಡ್ ಮಾಡಿ ಇವತ್ತು ದರೋಡೆ ಮಾಡಿ ಹೋಗಿದ್ದಾರೆ. ಬಹುಶಃ ಈಗಾಗಲೇ ನಾವಿಲ್ಲಿ ಬಂದು ಈಗಾಗಲೇ ಅಧ್ಯಕ್ಷರು ಕ್ಷೇತ್ರ ಮತ್ತು ಅಪಸಾರಿ ಉಪಾಧ್ಯಕ್ಷರು ಆಡಳಿತ ಸಮಿತಿ ಎಲ್ಲರೂ ಇಂದು ಚರ್ಚೆ ಮಾಡಿದ್ದೇವೆ. ಒಂದು, ಪೊಲೀಸ್ ಇಲಾಖೆ ಸಂಪೂರ್ಣ ಸಹಕಾರ ಕೊಡುವುದು. ಪೊಲೀಸ್ ಇಲಾಖೆಯವರು ಸ್ಪೆಷಲ್ ಟೀಮ್ ಇದಕ್ಕೆ ಮಾಡಿಕೊಂಡು ಆನೆಸ್ಟ್ ಅಧಿಕಾರಿಗಳನ್ನು ಸಿಬ್ಬಂದಿಗಳನ್ನು ಹಾಕಿ ಆದಷ್ಟು ಬೇಗನೆ ಪತ್ತೆ ಹಚ್ಚಲು ಕ್ರಮ ಕೈಗೊಳ್ಳುವುದು ಮಾತ್ರ ಅಲ್ಲ, ಇನ್ನು ಮುಂದೆ ಈ ರೀತಿಯ ಈ ದರೋಡೆಕೋರಿಗೆ ಧೈರ್ಯ ಬರದ ರೀತಿಯಲ್ಲಿ ಕ್ರಮ ಕೊಡಬೇಕೆಂದು ಕೂಡ ನಾವು ಸೂಚಿಸ್ತೇವೆ. ಪೊಲೀಸ್ ಇಲಾಖೆ ಈಗಾಗಲೇ ಇದಕ್ಕೆ ಸನ್ನದ್ಧರಾಗಿ ಈಗಾಗಲೇ ಬೇಕಾದ ಎಲ್ಲ ಅಲರ್ಟ್ ಅನ್ನು ಕೂಡ ಇವತ್ತು ನಮ್ಮ 4 ಸುತ್ತಮುತ್ತಲಿನ ಪ್ರಮುಖ ರಸ್ತೆಗಳು ಮತ್ತು ನಮ್ಮ ಕೇರಳ ಗಡು ಭಾಗದ ರಸ್ತೆಗಳೆಲ್ಲ ಕೂಡ ಮಾಹಿತಿ ಕೊಟ್ಟಿದ್ದಾರೆ. ಚೆಕ್ ಪೋಸ್ಟಲ್ಲಿ ಇವತ್ತು ಸೂಚನೆ ಕೊಟ್ಟಿದ್ದಾರೆ. ಅದಕ್ಕೆ ಸಿಸಿ ಕ್ಯಾಮರಾ ಚೆಕ್ ಮಾಡಿ ಈಗಾಗಲೇ ಪ್ರಾರಂಭ ಮಾಡಿ ನಮಗೆ ವಿಶ್ವಾಸ ಇದೆ ಆದಷ್ಟು ಶೀಘ್ರದಲ್ಲಿ ಇದನ್ನು ಪೊಲೀಸರು ಪತ್ತೆ ಹಚ್ತಾರೆ ಅಂತೇಳಿ ನಾವು ಊರವರು ಸರ್ವರು ಸಹಕಾರ ಕೊಡಬೇಕು ಮತ್ತು ಗರ್ಭಿಣಿಯಾಗಲಿ ಸಮಾಜ ಇರಬೇಕು ಹೇಳಲಿಕ್ಕೆ ಬಯಸ್ತೇವೆ.